We can read books on bringing up children. ನಮ್ಮ ಮಕ್ಕಳನ್ನ ಬೆಳೆಸುವಂತ ವಿಷಯಕ್ಕೆ ಅನೇಕ ಪುಸ್ತಕಗಳನ್ನ ಓದಬಹುದು ನಾವು. Many people have asked me to write. ಅನೇಕ ಜನರು ನನಗೆ ಕೇಳಿದ್ದಾರೆ ಪುಸ್ತಕ ಬರೆಯುವಂತೆ ಈ ವಿಷಯವಾಗಿ. But Brother Zach, you've written many books. ಸಹೋದರ ಜಾಕ್ ರವರೇ ಅನೇಕ ಪುಸ್ತಕಗಳನ್ನ ಬರೆದಿದ್ದೀರಿ. There are very few people who have godly children. Why don't you write a book about bringing up children? ಕೆಲವರು ಮಾತ್ರ ದೈವಿಕ ಮಕ್ಕಳನ್ನ ಹೊಂದಿರುವಂತದ್ದಾಗಿದೆ. ನೀವು ಯಾಕೆ ಮಕ್ಕಳನ್ನ ಬೆಳೆಸುವಂತ ವಿಷಯಕ್ಕೆ ಪುಸ್ತಕ ಬರೀಬಾರ್ದು ಅಂತ. And I said, no, I won't write that. ನಾನು ಹೇಳಿದೆ ಇಲ್ಲ, ನಾನು ಬರೆಯೋದಿಲ್ಲ ಅಂತ. Because it had nothing to do with me. ಯಾಕಂದ್ರೆ ಅದು ನನ್ನೊಟ್ಟಿಗೆ ಆಗುವಂತದ್ದಲ್ಲ. It was God. 100%. 100% ಅದಕ್ಕೆ ದೇವರೇ ಕಾರಣನಾಗಿದ್ದಾನೆ. What will I write in a book? ನಾನು ಏನ್ ಪುಸ್ತಕದಲ್ಲಿ ಬರೀಬೇಕು? God did it all in spite of my mistakes and my failures. ನನ್ನ ಎಲ್ಲಾ ಸೋಲು ಮತ್ತು ತಪ್ಪುಗಳು ಇದ್ರೂ ಕೂಡ ಅದನ್ನೆಲ್ಲ ಹೊರತುಪಡಿಸಿ ದೇವರು ಮಾಡಿದ್ದಾರೆ. We would just fall on our knees, my wife and I, and say, Lord, do something for our children. That's all. That's the end of the book. ಆ ಒಂದು ಪುಸ್ತಕದ ಕಡೆಯಲ್ಲಿ ಏನ್ ಬರೀಬಹುದಪ್ಪ ಅಂದ್ರೆ, ನಾನು ಮತ್ತು ನನ್ನ ಹೆಂಡತಿ ಮೊಣಕಾಲೂರಿ ಕರ್ತರೆ ನಮ್ಮ ಮಕ್ಕಳಿಗಾಗಿ ಏನಾದರೂ ಒಂದನ್ನು ಮಾಡ್ರಿ ಅಂತ ಹೇಳಿರುವಂಥದ್ದನ್ನು ಬರೀಬಹುದಷ್ಟೇ. All these techniques, there are so many people write books just to make money. ಹಣವನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಅನೇಕ ಜನರು ಏನಾದರೂ ಒಂದು ತಂತ್ರಗಳನ್ನ ಹೂಡಿ ಪುಸ್ತಕ ಬರೀತಾರೆ. You can read all the techniques and all the books on parenting and everything else in the world. I'll tell you. ಈ ಲೋಕದಲ್ಲಿ ಮಕ್ಕಳನ್ನ ಬೆಳೆಸುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ತಂತ್ರಗಳನ್ನ ಉಪಯೋಗಿಸಿ ಪುಸ್ತಕಗಳನ್ನ ಬರೀಬಹುದು. ಆದ್ರೆ ಹೇಳ್ತೇನೆ ನಿಮಗೆ, there's nothing superior to the Bible. ಆದ್ರೆ ಬೈಬಲ್ಗಿಂತ ಯಾವುದು ಉನ್ನತವಾಗಿಲ್ಲ. Bring your child before Jesus from a very young age. ನಿಮ್ಮ ಮಗುವನ್ನ ಚಿಕ್ಕಂದಿನಲ್ಲಿರುವಾಗಲೇ ಯೇಸುವಿನ ಬಳಿಗೆ ಕರೆದುಕೊಂಡು ಬನ್ನಿರಿ. Hold that child up before Jesus, father and mother. ತಂದೆ ಮತ್ತು ತಾಯಿ ಯೇಸುವಿನ ಬಳಿಗೆ ಆ ಮಗುವನ್ನ ಹಿಡಿದಿಟ್ಟುಕೊಳ್ಳ್ರಿ. And say, Lord, let this child grow up to love you, fear you. ಹೇಳ್ರಿ, ಕರ್ತರೆ ಈ ಮಗುವು ನಿಮಗೆ ಭಯಪಡಲು ಮತ್ತು ನಿಮ್ಮನ್ನ ಪ್ರೀತಿಸಲು ಬೆಳೆಯುವಂತೆ ಸಹಾಯ ಮಾಡ್ರಿ ಅಂತ. To be another generation of witnesses for you in this ungodly world. ಈ ಒಂದು ಅದೈವಿಕ ಲೋಕದಲ್ಲಿ ಮುಂದೆ ನಿಮಗೆ ಒಂದು ಸಂತತಿಯಾಗಲಿ ಇದು ನಿಮಗಾಗಿ ಸಾಕ್ಷಿಯಾಗಿರಲು ಅಂತ ಹೇಳ್ರಿ. Yeah, it says all must prophesy. ಹೌದು, ಎಲ್ಲರೂ ಪ್ರವಾದಿಸಬೇಕು ಎಂಬುದಾಗಿ ವಾಕ್ಯ ಹೇಳುತ್ತೆ. I'll tell you what I prayed for my own children. ನಾನು ಕೂಡ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿದ್ದೀನಿ ಈ ರೀತಿ. Lord, I pray that all my children will prophesy. ಕರ್ತರೆ ನನ್ನ ಎಲ್ಲಾ ಮಕ್ಕಳು ಪ್ರವಾದಿಸುವವರಾಗಿರಬೇಕು ಎಂಬುದಾಗಿ. I have 14 grandchildren, 8 grandsons and 6 granddaughters. You know what I pray for them? ನನಗೆ 14 ಜನ ಮೊಮ್ಮಕ್ಕಳಿದ್ದಾರೆ. 8 ಜನ ಗಂಡು ಮೊಮ್ಮಕ್ಕಳು, 6 ಜನ ಹೆಣ್ಣು ಮೊಮ್ಮಕ್ಕಳು. ಅವರಿಗಾಗಿ ನಾನೇನ್ ಪ್ರಾರ್ಥನೆ ಮಾಡ್ತೇನೆ ಗೊತ್ತಾ? I never pray they'll be great in the world or they'll be rich. ಅವರು ಲೋಕದಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳಾಗಬೇಕು ಅಥವಾ ಐಶ್ವರ್ಯವಂತರಾಗಬೇಕು ಎಂಬುದನ್ನು ಪ್ರಾರ್ಥಿಸೋದಿಲ್ಲ. I pray, Lord, that's the third generation. I want all of them to prophesy. ಇದು ಒಂದು 3ನೇ ಸಂತತಿಯಾಗಿದೆ. ಅವರೆಲ್ಲರೂ ಪ್ರವಾದಿಸುವವರಾಗಿರಬೇಕು ಎಂಬುದಾಗಿ ನಾನು ಪ್ರಾರ್ಥಿಸ್ತೀನಿ ದೇವರ ಬಳಿ. That's what I pray. ಅಷ್ಟೇ ನಾನು ಪ್ರಾರ್ಥನೆ ಮಾಡುವಂಥದ್ದು. I don't know what you pray for your children, grandchildren. That's what I pray. Honestly. ನನಗೆ ಗೊತ್ತಿಲ್ಲ ನಿಮ್ಮ ಮಕ್ಕಳಿಗಾಗಿ ಮತ್ತು ಮೊಮ್ಮಕ್ಕಳಿಗಾಗಿ ಏನಂತ ಪ್ರಾರ್ಥನೆ ಮಾಡ್ತೀರಿ ಅಂತ. ಪ್ರಾಮಾಣಿಕವಾಗಿ ನಾನು ಪ್ರಾರ್ಥನೆ ಮಾಡೋದು ಅಷ್ಟೇ. So many mornings I get up and I pray that. ಅನೇಕ ಬೆಳಗಿನ ಸಮಯಗಳಲ್ಲಿ ನಾನು ಈ ರೀತಿ ಪ್ರಾರ್ಥನೆ ಮಾಡಿದ್ದೇನೆ. What else to pray for? I don't care if they live in a small house. ಇನ್ನೇನಂತ ಪ್ರಾರ್ಥನೆ ಮಾಡಲಿ? ಅವರು ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡಿದ್ರು ಕೂಡ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. It doesn't interest me. I'm thinking of eternity. ನನಗೆ ಅದರಲ್ಲಿ ಆಸಕ್ತಿ ಇಲ್ಲ. ನಾನು ನಿತ್ಯತ್ವದ ಕುರಿತಾಗಿ ಯೋಚನೆ ಮಾಡ್ತೀನಿ. I'm thinking of they're doing something for Jesus who died for them, gave his life for them. ಕರ್ತರಾದ ಯೇಸು ಅವರಿಗಾಗಿ ಮರಣ ಹೊಂದಿ ತಮ್ಮ ಜೀವವನ್ನ ಅವರಿಗಾಗಿ ಕೊಟ್ಟಿದ್ದಾರೆ. If God provides them with other things, that's extra. Praise the Lord, but that's not the main thing. ದೇವರು ಏನಾದರೂ ಇತರೆ ಒದಗಿಸಿಕೊಟ್ರೆ ಅವರಿಗೆ ಅದು ದೇವರಿಗೆ ಸ್ತೋತ್ರ, ಆದ್ರೆ ಅದು ಮುಖ್ಯ ಸಂಗತಿಯಲ್ಲ. That there'll be witnesses in their generation. Pray for that, my brothers and sisters. I'll tell you something. ಅವರಿರುವಂತ ಸಂತತಿಯಲ್ಲಿ ಸಾಕ್ಷಿಗಳಾಗಿರಬೇಕು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ಅವರಿಗಾಗಿ ಪ್ರಾರ್ಥಿಸ್ರಿ. God does not listen to the words we speak from our mouth. ನಮ್ಮ ಬಾಯಿಂದ ಆಡುವಂತ ಮಾತುಗಳನ್ನ ದೇವರು ಕೇಳಿಸಿಕೊಳ್ಳೋದಿಲ್ಲ. I can say the most spiritual things. You heard me say this. You can say the most spiritual things to God with your mouth. ನಾನು ಈಗ ಹೇಳಿದಂತೆ ಆತ್ಮಿಕ ಸಂಗತಿಗಳನ್ನ ನಿಮ್ಮ ಬಾಯಿಂದ ನುಡಿಬಹುದು ನೀವು ಕರ್ತನಿಗೆ. But he looks at the heart. ಆದರೆ ದೇವರು ಹೃದಯವನ್ನ ನೋಡುವಾತನಾಗಿದ್ದಾನೆ. And if deep down in your heart that is not what you desire for your children, but you desire something else, God will answer that prayer. ನಿಮ್ಮ ಹೃದಯದ ಅಂತರಾಳದಲ್ಲಿ ನೀವು ಹೇಳುವಂತದ್ದರ ಬಯಕೆ ಅದಿಲ್ಲ, ಬೇರೆ ಇದೆ ಎನ್ನುವಾಗ ದೇವರು
ಅದಕ್ಕೆ ಉತ್ತರ ಕೊಡುವವರಾಗಿರುತ್ತಾರೆ. Now, what you desire deep down in your heart for your children may be something else. Okay? Then that's what you'll get. ನಿಮ್ಮ ಹೃದಯದ ಅಂತರಾಳದಲ್ಲಿ ಬೇರೆ ಏನೋ ಒಂದನ್ನ ಬಯಕೆ ಹೊಂದಿರಬಹುದು ನೀವು ನಿಮ್ಮ ಮಕ್ಕಳಿಗಾಗಿ, ಅಷ್ಟನ್ನೇ ಪಡೆದುಕೊಳ್ಳುತ್ತೀರಿ ನೀವು. But if deep down in your heart your desire is that your children, and if you have grandchildren, start praying for them from the time they are small. ನಿಮ್ಮ ಹೃದಯದ ಅಂತರಾಳದಲ್ಲಿ ನಿಮ್ಮ ಮಕ್ಕಳಿಗಾಗಿ, ಒಂದು ವೇಳೆ ಮೊಮ್ಮಕ್ಕಳಿದ್ರೆ ಅವರಿಗಾಗಿ ಬಯಕೆ ಹೊಂದಿ ಆರಂಭದಿಂದಲೇ ಅವರಿಗಾಗಿ ಪ್ರಾರ್ಥನೆ ಮಾಡುವವರಾಗಿರ್ರಿ. They'll grow up to be witnesses to the Lord, a godly generation for Him. ಅವರು ಆತನಿಗೆ ದೈವಿಕ ಸಂತತಿಯಾಗ್ತಾರೆ ಮತ್ತು ಆತನಿಗಾಗಿ ಸಾಕ್ಷಿ ಉಳ್ಳವರಾಗಿ ಬೆಳೆಯುವವರಾಗಿರುತ್ತಾರೆ. Generation after generation, wherever they live on the face of the earth. ಸಂತತಿಯಿಂದ ಮತ್ತೊಂದು ಸಂತತಿಗೆ ಅವರು ಭೂಲೋಕದಲ್ಲಿ ಎಲ್ಲೇ ವಾಸ ಮಾಡಿದ್ರು, I can tell you in Jesus' name, ಯೇಸುವಿನ ನಾಮದಲ್ಲಿ ನಿಮಗೆ ಹೇಳಕ್ ಇಷ್ಟಪಡ್ತೀನಿ, God will answer your prayer. ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. Is it possible that a man can bring a child to Jesus when he was on earth? ಇದು ಸಾಧ್ಯವಿದೆನಾ? ಒಬ್ಬ ಮನುಷ್ಯನು ತನ್ನ ಮಗುವನ್ನ ಯೇಸು ಸ್ವಾಮಿ ಇಹಲೋಕದಲ್ಲಿರುವಾಗ ಆತನ ಬಳಿಗೆ ಕರೆತರುವಂತದ್ದು, A desperate need, and say, Lord, I can do nothing for my son. ಒಂದು ದೊಡ್ಡ ಅಗತ್ಯತೆಯೊಂದಿಗೆ ಬಂದು ಕರ್ತರೆ ನನ್ನ ಮಗನಿಗೆ ನನ್ನಿಂದ ಮಾಡಲು ಏನೂ ಇಲ್ಲ ಅಂತ ಹೇಳುವಾಗ, Your disciples can do nothing. ನಿಮ್ಮ ಶಿಷ್ಯಂದ್ರು ಕೂಡ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ, Can you do something? ನೀವು ಏನಾದ್ರೂ ಒಂದನ್ನ ಮಾಡ್ತೀರಾ ಅಂತ ಹೇಳುವಾಗ, And Jesus said in another passage, it says, if you can believe. ಯೇಸು ಸ್ವಾಮಿ ಮತ್ತೊಂದು ಭಾಗದಲ್ಲಿ ಹೇಳ್ತಾರೆ, ನೀನು ನಂಬುವುದಾದರೆ ಅಂತ. Don't say to me if I can, if you can believe, ನಾನು ಮಾಡಲು ಆಗತ್ತಾ ಅಂತ ಹೇಳಬೇಡ, ನೀನು ನಂಬುತ್ತೀಯಾ, it'll be done. ಆಗ ಅದು ನೆರವೇರುತ್ತದೆ. Sometimes we say that to the Lord, Lord, if you can. ಕೆಲವೊಮ್ಮೆ ನಾವು ಕರ್ತನಿಗೆ ಈ ರೀತಿ ಹೇಳ್ತೇವೆ, ಕರ್ತರೆ ನಿಮ್ಮ ಕೈಲಿ ಆಗೋದಾದ್ರೆ ಅಂತ. It's very interesting in Mark's gospel, same passage. ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಇದೇ ಭಾಗ ಆಸಕ್ತಿಕರ ವಿಷಯ ತುಂಬಿದೆ ಅಲ್ಲಿ. He came to Jesus and said, if you can do something, and Jesus said, if you can believe. ಒಬ್ಬನು ಬಂದು ಯೇಸುವಿಗೆ ಹೇಳ್ತಾನೆ, ನಿಮ್ಮ ಕೈಲಿ ಸಾಧ್ಯವಾದ್ರೆ ಮಾಡ್ತೀರಾ ಅಂತ. ಯೇಸು ಸ್ವಾಮಿ ಹೇಳ್ತಾರೆ, ನೀನು ನಂಬೋದಾದ್ರೆ ಅಂತ. And that's what the Lord says. ಅದನ್ನೇ ಕರ್ತನು ಹೇಳುವಂತದ್ದಾಗಿದೆ. If you can believe, all things are possible. ನೀವು ನಂಬುವುದಾದರೆ ಎಲ್ಲವೂ ಸಾಧ್ಯವಾಗುತ್ತದೆ. I believe that with all my heart. ನಾನು ಮನಪೂರ್ವಕವಾಗಿ ಅದನ್ನ ನಂಬುವನಾಗ್ತೇನೆ. We live in a generation where the only they use that verse only to make money. ನಾವು ಯಾವ ಒಂದು ಜನಾಂಗದಲ್ಲಿ ಬದುಕ್ತಾ ಇದೀವಪ್ಪ ಅಂದ್ರೆ, ಆ ಒಂದು ವಚನವನ್ನ ಹಣವನ್ನು ಮಾಡಲು ಉಪಯೋಗಿಸುವಂತ ಜನರ ಮಧ್ಯದಲ್ಲಿ ಬದುಕ್ತಾ ಇದೀವಿ. Oh, if I can believe, I can get a better house, a better car, and healthy. ನಾನು ನಂಬುತ್ತೇನೆ, ಉತ್ತಮ ಮನೆ, ಉತ್ತಮ ಕಾರ್ ದೊರಕಿಸಿಕೊಳ್ಳುತ್ತೇನೆ, ಆರೋಗ್ಯವುಳ್ಳವನಾಗ್ತೇನೆ ಅಂತ. I'll tell you honestly, I'm not interested in house, car, or even health. ನಾನು ಹೇಳಕ್ ಇಷ್ಟಪಡ್ತೀನಿ, ನನಗೆ ಮನೆ, ಕಾರ್, ಆರೋಗ್ಯದಲ್ಲೂ ಕೂಡ ನನಗೆ ಆಸಕ್ತಿ ಇಲ್ಲ. I want to spend my days. ನಾನು ನನ್ನ ದಿನಗಳನ್ನ ವ್ಯಯಿಸಬೇಕು ಎಲ್ಲಿ ಅಂದ್ರೆ, if I live to be 100 years old, I want to be a witness for Christ till my dying day or till the Lord calls me home, if I'm raptured. ನಾನು 100 ವರ್ಷ ಬದುಕಿದ್ರೂ ಕೂಡ ಕರ್ತನಿಗಾಗಿ ಸಾಕ್ಷಿ ಉಳ್ಳವನಾಗಿ ಬದುಕಲು ಇಷ್ಟಪಡ್ತೇನೆ. ನಾನು ಸಾಯೋ ದಿನದವರೆಗೂ ಅಥವಾ ಕರ್ತನು ನನ್ನನ್ನು ಕರೆಯುವವರೆಗೂ ಅಥವಾ ನಾನು ಎತ್ತಲ್ಪಡುವವರೆಗೂ ಕೂಡ. And exactly the same thing I desire for all my children and grandchildren. ನನ್ನ ಎಲ್ಲ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಅದೇ ಬಯಕೆಯನ್ನು ನಾನು ಹೊಂದಿದ್ದೇನೆ. I urge you, ನಾನು ನಿಮಗೆ ಒತ್ತಾಯಪಡಿಸುತ್ತೇನೆ, if you have been gripped by the message in CFC, ನೀವು CFC ಸಭೆಯಲ್ಲಿ ಸಂದೇಶಗಳನ್ನು ಹಿಡಿದಿಟ್ಟುಕೊಂಡವರಾದ್ರೆ, that should be your desire for your children. ನಿಮ್ಮ ಮಕ್ಕಳಿಗೆ ಅದೇ ನಿಮ್ಮ ಬಯಕೆ ಆಗಿರುತ್ತದೆ. That they will come under the government of God in their lives. ಅವರು ತಮ್ಮ ಜೀವಿತದಲ್ಲಿ ದೇವರ ಸರ್ಕಾರದ ಅಡಿಯಲ್ಲಿ ಬರುವವರಾಗಿರುತ್ತಾರೆ. May it be so. ಅದು ಹಾಗೆ ಆಗಲಿ. May none of our children, I'm not just interested that our children should not go to hell. ಕೇವಲ ನನ್ನ ಆಸಕ್ತಿ ನನ್ನ ಎಲ್ಲ ಮಕ್ಕಳು ನರಕಕ್ಕೆ ಹೋಗಬಾರದು ಎಂಬುದಾಗಿ ಮಾತ್ರ ಇರೋದಲ್ಲ. That our children should be baptized. I'm not at all happy. ನನ್ನ ಮಕ್ಕಳು ದೀಕ್ಷಾ ಸ್ನಾನ ಹೊಂದಬೇಕು ಅನ್ನುವಂಥದ್ದಾಗ್ಲಿ ಅದರಲ್ಲಿ ನನ್ನ ಮುಖ್ಯ ಸಂತೋಷ ಇರೋದಿಲ್ಲ. Just children are baptized, so what? ನನ್ನ ಮಕ್ಕಳು ದೀಕ್ಷಾ ಸ್ನಾನ ಪಡ್ಕೊಂಡ್ರು ಕೂಡ ಏನಿವಾಗ. Simon the magician was baptized and he went to hell. ಮಂತ್ರವಾದಿಯಾದಂತ ಸಿಮೋನನು ದೀಕ್ಷಾ ಸ್ನಾನ ಪಡೆದುಕೊಂಡು ನರಕಕ್ಕೆ ಹೋದನು. They must be bold, flaming witnesses, spirit-filled witnesses for Christ in their generation. ಅವರು ಧೈರ್ಯವುಳ್ಳಂತ, ಉರಿಯುವಂತ ಮತ್ತು ಆತ್ಮಭರಿತ ಸಾಕ್ಷಿಯಾಗಿರಬೇಕು ಕ್ರಿಸ್ತನಿಗಾಗಿ. Let's make that the burden of our heart
ಅವು ನಮ್ಮ ಹೃದಯದ ಭಾರವಾಗಿರಲಿ. We know you're a sincere Christian if that is the burden of your heart for your children. Then you know you're a sincere Christian. ನೀವು ಗಂಭೀರವಾದಂಥ ಕ್ರೈಸ್ತರು ಅಂತ ಹೇಗೆ ಗೊತ್ತು ಮಾಡ್ಕೊಳ್ಳೋದಪ್ಪ ಅಂದರೆ, ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಹೃದಯದಲ್ಲಿ ಆ ಥರ ಭಾರ ಇತ್ತಪ್ಪ ಅಂದರೆ ನೀವು ನಿಜವಾದ ಅಂದರೆ ಗಂಭೀರವಾದ ಕ್ರೈಸ್ತರಾಗಿರ್ತೀರಿ. I've often said, ನಾನು ಯಾವಾಗಲೂ ಹೇಳ್ತೇನೆ, what you desire for your children deep down in your heart, ನಿಮ್ಮ ಹೃದಯದ ಅಂತರಾಳದಲ್ಲಿ ನಿಮ್ಮ ಮಕ್ಕಳಿಗಾಗಿ ಯಾವ ರೀತಿಯ ಬಯಕೆಯನ್ನು ಹೊಂದಿರ್ತೀರಲ್ಲ, that shows what you really desire. ಅದು ತೋರಿಸುತ್ತೆ ನೀವು ಏನನ್ನ ಬಯಸುವವರಾಗಿರ್ತೀರಿ ಅಂತ. If you desire that they should be great in the world, that is really your desire, even though you may have this religious Christian whitewash. ಅವರು ಲೋಕದಲ್ಲಿ ಬಹಳ ದೊಡ್ಡವರಾಗಬೇಕು ಎಂದು ನೀವು ಬಯಸುವಾಗ ಅದು ನಿಜವಾಗಿಯೂ ನಿಮ್ಮ ಬಯಕೆಯೇ ಆಗಿರುತ್ತದೆ. ಹೊರಗಿನ ತೋರಿಕೆಯಲ್ಲಿ ನೀವು ಒಳ್ಳೆಯ ಕ್ರೈಸ್ತನಂತೆ ತೋರಿ ಬಂದರೂ ಸಹ. And if it is like that, ask God to change your heart and show you the things that are eternal, valuable. ನಿಮ್ಮ ಬಯಕೆ ಅದಾಗಿತ್ತು ಅಂದರೆ ಕರ್ತನನ್ನ ಕೇಳ್ಕೊಳ್ರಿ, ನಿಮ್ಮ ಹೃದಯವನ್ನು ಬದಲಾಯಿಸುವಂತೆ, ಯಾವುದು ಮೌಲ್ಯ ಮತ್ತು ನಿತ್ಯತ್ವ ಉಳ್ಳದ್ದಾಗಿದೆಯಲ್ಲ ಅದನ್ನ ತೋರಿಸುವಂತೆ ಕರ್ತನಲ್ಲಿ ಕೇಳಿಕೊಳ್ಳ್ರಿ. To me, when I say this is what I seek for my children, other people are seeking something great in the earth. ನಾನು ಈ ರೀತಿ ಹೇಳುವಾಗ ಅಂದರೆ ಬೇರೆಯವರು ತಮ್ಮ ಮಕ್ಕಳಿಗೆ ಲೋಕದಲ್ಲಿ ದೊಡ್ಡತನವನ್ನು ನೋಡ್ತಾ ಇದ್ದಾರೆ, ನಾನು ನನ್ನ ಮಕ್ಕಳಿಗಾಗಿ ಇದನ್ನ ಹುಡುಕ್ತಿದ್ದೀನಿ ಅಂತ ಹೇಳುವಾಗ, it's like in an earthly sense, it's like I'm collecting real money and those people are collecting, the games they have with paper money. ಅದು ಯಾವ ತರ ಅಂದ್ರೆ, ಲೋಕದ ಪ್ರಕಾರವಾಗಿ ನಾನು ನಿಜವಾದ ಹಣವನ್ನ ಸಂಗ್ರಹಿಸುತ್ತೇನೆ, ಅವರು ಮಕ್ಕಳು ಆಟ ಆಡುವಂತ ನಕಲಿ ಕಾಗದದ ಹಣವನ್ನ ಹೊಂದಿದ್ದಾರೆ ಎಂದು ಹೇಳುವ ಹಾಗೆ. This is the real thing, to live for God, ದೇವರಿಗಾಗಿ ಜೀವಿಸಲು ಇದೇ ನಿಜವಾದ ಸಂಗತಿಯಾಗಿದೆ. so that for millions of years in eternity you and your children and grandchildren, ನಿತ್ಯತ್ವದ ಕಾಲದಲ್ಲಿ ಅನೇಕ ವರ್ಷಗಳ ಕಾಲದಲ್ಲಿ ನೀವು, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು will be able to rejoice that you lived for the right thing instead of wasting your lives on earth. ಲೋಕದಲ್ಲಿ ನಿಮ್ಮ ಜೀವಿತವನ್ನ ವ್ಯರ್ಥ ಮಾಡಿಕೊಳ್ಳದೆ ಸರಿಯಾದದ್ದನ್ನ ಮಾಡಿದ್ದೀರಿ ಎನ್ನುವಂತ ವಿಷಯದಲ್ಲಿ ಸಂತೋಷ ಪಡ್ತೀರಿ ನಿತ್ಯತ್ವದಲ್ಲಿ. May God bless you. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. The closest to heaven that we see on earth is what you just saw in the pulpit. Not me, those children. ಇಹಲೋಕದಲ್ಲಿ ಪರಲೋಕಕ್ಕೆ ಬಹಳ ಹತ್ತಿರವಾದದ್ದು ಏನಪ್ಪಾ ಅಂದರೆ, ಈಗ ತಾನೇ ನೀವು ನೋಡಿದ್ರಲ್ಲ ಈ ವೇದಿಕೆಯಲ್ಲಿ, ಅದು ನಾನಲ್ಲ, ಅದು ಈ ಮಕ್ಕಳಾಗಿದ್ದಾರೆ. It's the closest to heaven you can see on this earth. ಪರಲೋಕಕ್ಕೆ ಬಹಳ ಹತ್ತಿರವಾದದ್ದನ್ನ ಇಹಲೋಕದಲ್ಲಿ ನೀವು ನೋಡಬಹುದಾಗಿದೆ. Praise the Lord that we can see such examples on earth that we can follow. ದೇವರಿಗೆ ಸ್ತೋತ್ರ, ಇಂತಹ ಒಂದು ಮಾದರಿಯನ್ನ ಭೂಲೋಕದಲ್ಲಿ ನಾವು ನೋಡುವಂಥದ್ದು, ಅದನ್ನ ನಾವು ಹಿಂಬಾಲಿಸಬಹುದಾಗಿದೆ. Those who have no high thoughts about themselves, ತಮ್ಮ ಬಗ್ಗೆ ಬಹಳ ಉನ್ನತ ಮಟ್ಟದ ಆಲೋಚನೆಯನ್ನ ಹೊಂದಿರದೆ ಇರುವಂತವರ ಮಾದರಿ ಅದು. those who don't pretend to be something they are not. ಅವರು ಏನಾಗಿಲ್ಲಲ್ಲ ಆ ರೀತಿ ಇದೀನಿ ಅಂತ ನಟನೆ ಮಾಡೋದಿಲ್ಲ. ಅವರು They are just themselves. ತಾವು ತಾವಾಗಿಯೇ ಇರುವಂತ. It's easy to fellowship with brothers and sisters who don't pretend to be spiritual, who are just themselves. ಮತ್ತು ತಾವು ಆತ್ಮಿಕರು ಎಂದು ನಟನೆ ಮಾಡದಂತ ಸಹೋದರ ಮತ್ತು ಸಹೋದರಿಯರೊಟ್ಟಿಗೆ ಅನ್ಯೂನತೆ ಮಾಡುವಂಥದ್ದು ಬಹಳ ಸುಲಭ. If they are 5 years old, they don't pretend to be 25. Isn't it good? ಅವರು 5 ವರ್ಷ ವಯಸ್ಸಿನವರಾಗಿರುವಾಗ ತಾವು 25 ವರ್ಷದವರು ಎಂದು ನಟನೆ ಮಾಡೋದಿಲ್ಲ. ಅದು ಒಳ್ಳೇದಲ್ವಾ ಹಾಗಾದ್ರೆ? Brothers and sisters who don't pretend to be up here spiritually when they are here spiritually. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೀವು ಆತ್ಮಿಕವಾಗಿ ಇಲ್ಲಿ ಕೆಳಗಿರುವಾಗ ಮೇಲಿದ್ದೇನೆ ನಾನು ಆತ್ಮಿಕವಾಗಿ ಎಂದು ನಟನೆ ಮಾಡಬೇಡ್ರಿ. I always tell people, don't pretend to be spiritual. Just be yourself. ನಾನು ಜನರಿಗೆ ಯಾವಾಗಲೂ ಹೇಳೋದೇನಪ್ಪ ಅಂದ್ರೆ, ಆತ್ಮಿಕರಂತೆ ನಟನೆ ಮಾಡಬೇಡ್ರಿ, ನೀವು ನೀವಾಗಿರ್ರಿ ಎಂಬುದಾಗಿ ಹೇಳ್ತೇನೆ ನಾನು. And we'll get along fine. ಆಗ ನಾವು ಒಟ್ಟಾಗಿ ಸೇರಬಹುದು ಎಂಬುದಾಗಿ ಹೇಳ್ತೀನಿ ನಾನು. It's very difficult to fellowship with anybody who is pretending. ಯಾರು ನಟನೆಯನ್ನ ಮಾಡ್ತಿರ್ತಾರಲ್ಲ ಅಂಥವರೊಟ್ಟಿಗೆ ಅನ್ಯೂನ್ಯತೆಯನ್ನ ಮಾಡುವಂಥದ್ದು ಬಹಳ ಕಠಿಣ. Using language, words, ಭಾಷೆಯನ್ನ ಮತ್ತು ಪದಗಳನ್ನ ಉಪಯೋಗಿಸುವಂಥದ್ದು, praying in a certain way to impress. ಮೆಚ್ಚಿಸುವುದಕ್ಕೆ ಅನುಗುಣವಾಗಿ ಪ್ರಾರ್ಥಿಸುವಂಥದ್ದು. I shrink away from such people. ಅಂಥವರಿಂದ ನಾನು ಹಿಂದಕ್ಕೆ ಹೋಗ್ಬಿಡ್ತೀನಿ. It's almost impossible for me to fellowship with them. ಅಂಥವರೊಟ್ಟಿಗೆ ಅನ್ಯೂನ್ಯತೆ ಮಾಡುವಂಥದ್ದು ನನಗೆ ಅಸಾಧ್ಯವಾದ ಕೆಲಸ ಯಾವಾಗಲೂ. That's one of the great things we can learn from children. ಅದಕ್ಕಾಗಿ ನಾವು ಚಿಕ್ಕ ಮಕ್ಕಳಿಂದ ಇಂತಹ ದೊಡ್ಡ ಪಾಠಗಳನ್ನ ಕಲಿತುಕೊಳ್ಳಬಹುದಾಗಿದೆ. Be natural. Be yourself. ನೀವು ನೀವಾಗಿಯೇ ಇರ್ರಿ.
ಸ್ವಾಭಾವಿಕವಾಗಿರ್ರಿ. We cannot become great men and women of God overnight. It takes time. ನಾವು ಒಂದೇ ರಾತ್ರಿಯಲ್ಲಿ ದೇವರ ದೊಡ್ಡ ಪುರುಷ ಮತ್ತು ಸ್ತ್ರೀ ಆಗಲು ಆಗೋದಿಲ್ಲ. ಇದು ಸಮಯ ಹಿಡಿಯತ್ತೆ. And the child understands. It's not a grown man. ಮಗು ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಅದು ಬೆಳೆದಿರುವಂತ ಮನುಷ್ಯ ಆಗಿರೋದಿಲ್ಲ ಇನ್ನ. It's a little baby. It'll grow up. ಅದು ಇನ್ನ ಸಣ್ಣ ಶಿಶು, ಇನ್ನ ಮುಂದೆ ಬೆಳೆಯತ್ತದು. And little by little, it grows and we see it's growing. ಸ್ವಲ್ಪವಾಗಿ ಅದು ಬೆಳೆಯುತ್ತಾ ಹೋಗುತ್ತದೆ. ಅದು ಬೆಳೆಯುವಂಥದ್ದನ್ನ ನಾವು ನೋಡುವವರಾಗ್ತೇವೆ. That's how it is to be spiritually. ಆತ್ಮಿಕವಾಗಿಯೂ ಕೂಡ ಅದೇ ರೀತಿಯಾಗಿದೆ. Don't ever try to impress if you want to grow spiritually. If you want to be part of God's kingdom. ನೀವು ಆತ್ಮಿಕವಾಗಿ ಬೆಳೆಯಬೇಕು ಅಂದ್ರೆ ಮತ್ತು ದೇವರ ರಾಜ್ಯದ ಭಾಗವಾಗಬೇಕು ಅಂತ ಅಂದ್ರೆ ಯಾವತ್ತೂ ಕೂಡ ಮೆಚ್ಚಿಸುವಂತ ಪ್ರಯತ್ನ ಮಾಡಬೇಡ್ರಿ ಯಾರನ್ನು.